ಕಳೆದ ಭಾನುವಾರ ರಾತ್ರಿ ಮೂಲತಃ ಕೊಳ್ಳೇಗಾಲದವರಾದ ಹಾಗೂ ಪ್ರಸ್ತುತ ಬೆಂಗಳೂರಿನ ಮೆಟ್ರೋದಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತಹ ಸಾಗರ್ ಕುಮಾರ್ ಅವರು ನಾಮಕರಣಕ್ಕೋಸ್ಕರವಾಗಿ ಮೈಸೂರಿಗೆ ಬಂದು ವಾಪಸ್ ಹೋಗ್ಬೇಕಾದ್ರೆ ಪಾಂಡವಪುರದ ಬಳಿ ಒಂದು ಸಣ್ಣ ಜಟಾಪಟಿ ಆಗಿದೆ. ಅದು ಅಲ್ಲೇ ಸಮಸ್ಯೆ ಬಗೆಹರಿದು ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಯಾರು ಜಗಳ ತೆಗೆದಿದ್ರು ಅವರು ಮತ್ತೆ ಮದ್ದೂರು ಫ್ಲೈಓವರ್ ಮೇಲೆ ಚೇಸ್ ಮಾಡ್ಕೊಂಡು ಬಂದು ಕಾರಿಗೆ ಹಿಂದಿನಿಂದ ಡಿಕ್ಕಿನ ಹೊಡೆದಿದ್ದಾರೆ. ಕಾರನ್ನ ಕ್ರಾಶ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಹಿಂದೆಯಿಂದ ಗುದ್ದಿದ್ದಾರೆ. ಆದ್ರೆ ಕಾರು ಕ್ರಾಶ್ ಆಗದಲ್ಲೇ ನಿಂತಿದೆ. ನಿಂತ ಮೇಲೆ ಬಂದು ಕಾರ್ ಒಳಗಡೆ ಸಾಗರ್ ಕುಮಾರ್ ಅವರು, ಅವರ ಪತ್ನಿ, ಅವರ 10 ತಿಂಗಳ ಮಗು, ಇನ್ನೊಂದು ಮಗ, ಅವರ ತಾಯಿ, ಈ ರೀತಿ ಎಲ್ಲ ಮಹಿಳೆಯರು ಮಕ್ಕಳು ಇರುವಂತಹ ವಾತಾವರಣ ಇದ್ರು ಕೂಡ ಹಿಂದೆ ಮುಂದೆ ನೋಡದಲ್ಲೇ ಬಹಳ ಪೈಶಾಚಿಕವಾಗಿ ಅವ್ರ ಮೇಲೆ ಆಕ್ರಮಣವನ್ನು ಮಾಡಿದ್ದಾರೆ. ಸಾಗರ್ ಕುಮಾರ್ ಅವ್ರ ಮೇಲೆ ರಾಡಿಂದ ಹೊಡೆದು ಅವ್ರ ತಲೆಗೆ 5-6 ಗಾಯಗಳಾಗಿದ್ದಾವೆ. ತಲೆ ಮೇಲ್ಗಡೆ ಸ್ಕ್ಯಾಲ್ಪ್ ಹತ್ರ ಓಪನ್ ಆಗಿದೆ. ಯಾರೋ ಕ್ಯಾಬ್ ಡ್ರೈವರು ಅದನ್ನೆಲ್ಲ ರೆಕಾರ್ಡ್ ಮಾಡಿಕೊಂಡು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾರೋ ಡ್ಯಾಶ್ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದ್ದು ಸಿಕ್ಕಿದೆ. ಆ ಒಂದು ಶಾಕಿಂಗ್ ಸಿಚುವೇಶನ್ ಅಲ್ಲಿ ಸಾಗರ್ ಕುಮಾರ್ ಅವರು ಒಂದಷ್ಟು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರು ಮೊದಲೇ ಶಾಕ್ ಅಲ್ಲಿದ್ರು. ಅವರ ಪತ್ನಿ ಯಾರು ಆಕ್ರಮಣ ಮಾಡ್ತಾ ಇದ್ರು ಅವರ ಕಾಲುಗಳನ್ನ ಹಿಡಿದು ದಯವಿಟ್ಟು ಬಿಡಿ, ನನ್ ಗಂಡನ್ ಬಿಡಿ ಅಂತ ಹೇಳಿ ಬೇಡ್ಕೊಂಡ್ರು ಕೂಡ ಪೈಶಾಚಿಕವಾಗಿ ಆಕ್ರಮಣವನ್ನು ಮುಂದುವರಿಸ್ತಾನೆ ಇದ್ದಾರೆ. ಹೀಗೆ ದಿಗ್ಭ್ರಮೆಗೊಳಗಾಗಿದ್ದಂತರು ಕೊನೆಗೆ ಕಂಪ್ಲೇಂಟ್ ಅನ್ನು ಕೊಡಬೇಕಾದ್ರೆ ಒಂದಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಆದ್ರೆ ಸಾಗರ್ ಕುಮಾರ್ ಅವರಿಗೆ ಅವರ ತಲೆಗೆ ಆಗಿರುವಂತಹ ಪೆಟ್ಟುಗಳನ್ನ ಆ ವಿಡಿಯೋಗನ್ನ ನೋಡಿದಾಗ, ಆ ಪೆಟ್ಟನ್ನ ಸ್ವತಃ ಕಣ್ಣಾರೆ ನೋಡಿದಾಗ ಪೊಲೀಸರಿಗೆ ಪರಿಸ್ಥಿತಿಯ ಗಂಭೀರತೆ ಅರ್ಥ ಆಗಬೇಕಿತ್ತು. ಇದು ಪೆಟ್ಟಿ ಕೇಸ್ ಅಲ್ಲ, ಇದು ಅಟೆಂಪ್ಟ್ ಟು ಮರ್ಡರ್ ಕೇಸ್. ಇದು ಯಾಕಂದ್ರೆ ಇಬ್ರು ಮಹಿಳೆಯರಿದ್ದಾರೆ, ಚಿಕ್ಕ ಮಕ್ಕಳಿದಾವೆ, ಅವ್ರ ಮೇಲೆ ಈ ರೀತಿ ಹಲ್ಲೆನ ಮಾಡಿದ್ದಾರೆ. ಕಾರನ್ನ ಮಧ್ಯದಲ್ಲಿ ಫ್ಲೈಓವರ್ ಮಧ್ಯದಲ್ಲಿ ನಿಲ್ಸಿದ್ದಾರೆ. ತಲೆಗೆ 5-6 ಗಾಯಗಳಾಗಿದ್ದಾವೆ. ಅದು ಡೀಪ್ ವೂಂಡ್ ಆಗಿದೆ. ಇದನ್ನೆಲ್ಲ ನೋಡಿದ್ರೆ ಇದು ಸಣ್ಣ ಕ್ಷುಲ್ಲಕ ಕೇಸ್ ಅಲ್ಲ, ಇದು ಅಟೆಂಪ್ಟ್ ಟು ಮರ್ಡರ್ ಕೇಸ್ ಅನ್ನೋದು ಪೊಲೀಸರಿಗೆ, ಅವರಿಗೆ ಕಾಮನ್ ಸೆನ್ಸ್ ಇದ್ದ ಯಾವುದೇ ಪೊಲೀಸರಿಗೂ ಅರ್ಥ ಆಗುತ್ತೆ. ಆದ್ರೂ ಅವರಿಗೆ ಏನೋ ಒಂದು ಪೆಟ್ಟಿ ಕೇಸ್ ಹಾಕಿ ಇವಾಗ ಅವರಿಗೆ ಬೇಲ್ ಕೊಟ್ಟು ಮನೆ ಕಳಿಸಿದ್ದಾರೆ. ನಾನು ಮಂಡ್ಯ SP ಅವರಾದಂತಹ ಶೋಭಾ ರಾಣಿ ಅವರಿಗೆ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ, ಮೇಡಮ್ ನೀವು ಒಳ್ಳೆ ಆಫೀಸರ್, ನಮಗೆ ಗೊತ್ತು. ಆದ್ರೆ ಮಂಡ್ಯದಲ್ಲಿ ನಡೆದಿರುವಂತಹ ಘಟನೆ ಬೆಂಗಳೂರು ಮೈಸೂರು ಹೈವೇನಲ್ಲಿ ಓಡಾಡೋರಿಗೆ ಒಂದ್ ರೀತಿ ಆತಂಕ ಸೃಷ್ಟಿ ಮಾಡಿದೆ. ಕಳೆದ ಒಂದು 10 ದಿನಗಳ ಹಿಂದಷ್ಟೇನೆ ಮಂಡ್ಯದಲ್ಲಿ ಒಂದು ಹೋಟೆಲ್ ಬಳಿನಲ್ಲಿ ಫೈರ್ ಆಗಿದ್ದು ನಾವು ನೋಡಿದೀವಿ. ಅದ್ಯಾವುದೋ ಜಾಲಿ ಫೈರ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲೂ ಮುಚ್ಚಾಕಿ ಆಯ್ತು. ಈಗ ಮದ್ದೂರಿನಲ್ಲಿ ಈ ಪ್ರಕರಣ ಸಂಭವಿಸಿದೆ. ಏನ್ ಮಾಡ್ತಿದ್ದೀರಿ ಮೇಡಮ್? ನೀವು ಕಣ್ಮುಚ್ಕೊಂಡಿದ್ದೀರಾ? ನಿಮ್ ಡಿಪಾರ್ಟ್ಮೆಂಟ್ ಅವರು ಏನ್ ಮಾಡ್ತಾ ಇದ್ದಾರೆ? ನೀವು ಗಮನಿಸಬೇಕಲ್ವಾ ಇದನ್ನ? ನೀವು ಈ ರೀತಿ ಒಂದು ಮಾರಣಾಂತಿಕ ಹಲ್ಲೆ, ಅದು ಏನು ತಲೆಗೆ ಪೆಟ್ಟು ಬಿದ್ದಿರುವಂತದ್ದು, ಇಷ್ಟಾಗಿಯೂ ಕೂಡ ಬೇಲ್ ಸಿಗುವಂತ ಸೆಕ್ಷನ್ ಗಳನ್ನ ಹಾಕಿದ್ರೆ ಏನರ್ಥ ಮೇಡಮ್? ಇದು ದಯವಿಟ್ಟು ತಕ್ಷಣಕ್ಕೆ ಕೋರ್ಟ್ ಇಂದ ಪರ್ಮಿಷನ್ ತಗೊಂಡು ಅಡಿಷನಲ್ FIR ಹಾಕಬೇಕು. ಇದನ್ನ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಹಾಕಬೇಕು. ಅವ್ರನ್ನ ಕೂಡಲೇ ಮತ್ತೆ ಅರೆಸ್ಟ್ ಮಾಡಬೇಕು ನೀವು. ಇಲ್ಲಾಂದ್ರೆ ನಾವು ಸುಮ್ಮನೆ ಇದನ್ನ ಬಿಡಲ್ಲ. ನಾವು ಯಾರೇ ವ್ಯಕ್ತಿಗಳಾಗ್ಲಿ ಪ್ರಯಾಣ ಮಾಡ್ತಾ ಇರ್ಬೇಕಾದ್ರೆ ಕಾರು ಎಲ್ಲ ಹೆಚ್ಚು ಕಡಿಮೆ ತಾಗುತ್ತೆ, ಸಣ್ಣ ಪುಟ್ಟ ಡಿಕ್ಕಿಗಳಾಗುತ್ತೆ, ಒಂದ್ ಎಲ್ಲೋ ರಬ್ ಮಾಡ್ಕೊಂಡು ಹೋಗ್ಬೋದು. ಅರೆ ನಿಮ್ಗೆ ಇನ್ಸೂರೆನ್ಸ್ ಕಂಪನಿಗಳಿದಾವ್ರಿ, ಬಂಪರ್ ಟು ಬಂಪರ್ ಇನ್ಸೂರೆನ್ಸ್ ಕೊಟ್ಟಿರ್ತಾರೆ. ನಿಮ್ ಕಾರಿಗೆ ಗುದ್ದು ಅಂತ ಹೇಳ್ಕೊಳ್ಳೆ ನೀವು ಹೊಡೆದು ಯಾರನ್ನೋ ಬೇಕಾದ್ರೆ ಸಾಯಿಸೋದಕ್ಕೆ ಪರ್ಮಿಷನ್ ಕೊಟ್ಟಿದಾರ? ಕಾನೂನಲ್ಲಿ ಇದಕ್ಕೆ ಅವಕಾಶ ಇದೆಯಾ? ನಾನು ಇಡೀ ಕರ್ನಾಟಕದ ಮಹಾಜನತೆಗೆ ಹೇಳಲಿಕ್ಕೆ ಬಯಸ್ತೀನಿ, ನಿಮ್ ಕಾರಿಗೆ ನೀವೇ ಯಾರಿಗೂ ಗುದ್ದಬಹುದು, ನಿಮ್ ಕಾರಿಗೆ ಯಾರಾದ್ರೂ ಗುದ್ದಬಹುದು. ಆದ್ರೆ ರೋಡ್ ರೇಜ್ ಅಂತ ಹೇಳ್ತೀವಲ್ಲ, ಇಲ್ಲಿ ಬೀದಿ ರಂಪ ಮಾಡಿ ಹೋಗಿ ಹೊಡೆಯೋದು, ನನ್ ಕಾರಿಗೆ ಬಂದು ಗುದ್ದೆ ಅಂತ ಹೊಡೆಯೋದಕ್ಕೆ ನೀವ್ ಯಾರ್ರಿ? ನಡೆಯುವಂತ ಕಾಲ್ಗಳು ಯಾವ ರೀತಿ ಹೇಳುತ್ತೋ, ಡ್ರೈವ್ ಮಾಡ್ತಾ ಇರ್ಬೇಕಾದ್ರೆ ಒಂದೊಂದ್ಸರಿ ಅಚಾತುರ್ಯಗಳು ಆಗ್ತವೆ, ಆಕ್ಸಿಡೆಂಟ್ಗಳು ಆಗ್ತವೆ. ಆದ್ರೆ ಇನ್ಸೂರೆನ್ಸ್ ಕ್ಲೈಮ್ ಮಾಡಿ, ಕಂಪ್ಲೇಂಟ್ ಕೊಡಿ. ಆದ್ರೆ ಹೋಗಿ ಏಕಾಏಕಿ ಮರಲ್ಲಿ ಯಾರು ಕಾರ್ ಒಳಗಡೆ ಕೂತಿದ್ದಾರೆ, ಅಲ್ಲಿ ಹೆಣ್ಮಕ್ಳಿದ್ದಾರೆ, ಮಹಿಳೆಯರಿದ್ದಾರೆ, ಮಕ್ಕಳಿದ್ದಾರೆ ಅನ್ನೋದು ನೋಡದಲ್ಲೇ ಯದ್ವಾ ತದ್ವಾ ಹೊಡಿತಿದ್ರಿ. ಇದು ಪ್ರಕರಣಗಳು ಕರ್ನಾಟಕದಲ್ಲಿ ಆಗಿಂದಾಗಿ ಆಗ್ತಿದಾವೆ. ನಾನು ಪೊಲೀಸ್ ಆಯುಕ್ತರನ್ನ ಹಾಗೂ ನಾನು DG ಅವ್ರನ್ನ ಕೇಳ್ಕೊಳ್ತೀನಿ, ಸರ್ ಈ ರೀತಿ ರೋಡ್ ರೇಜ್ ಎಲ್ಲೇ ನಡೆದ್ರು ಕೂಡ ತಕ್ಷಣಕ್ಕೆ ಅವ್ರ ಮೇಲೆ 307 ಕೇಸ್ ಹಾಕುವಂತದ್ದು ಆಗಬೇಕು. ಆಕ್ಸಿಡೆಂಟ್ ಆದ್ರೆ ರಿಪೇರಿ ಮಾಡಿಸಬಹುದು, ಏನ್ ಮುಂದೆ ಫ್ರಂಟ್ ಬಂಪರ್ ಹೋಗಬಹುದು ಅಥವಾ ಹಿಂಗಡೆ ಬಂಪರ್ ಹೋಗಬಹುದು. ಇದನ್ನ ನಾವು ರಿಪ್ಲೇಸ್ ಮಾಡಬಹುದು. ಎಲ್ಲ ಪ್ಲಾಸ್ಟಿಕ್ ಐಟಮ್ಗಳು ಇರ್ತವೆ. ಆದ್ರೆ ಮನುಷ್ಯನ್ ಜೀವ ಹೋಯ್ತು ಅಂತಂದ್ರೆ ನಾವು ರಿಪ್ಲೇಸ್ ಮಾಡಕ್ಕಾಗುತ್ತಾ ನಮ್ ಕೈಲಿ? ಹಾಗಾಗಿ ಇದನ್ನ ನೀವು ಗಂಭೀರವಾಗಿ ತೊಗೊಳ್ಬೇಕು. ನಾನು ವಿಶೇಷವಾಗಿ DG ಅವ್ರನ್ನ ಕೇಳ್ಕೊಳ್ತೀನಿ, ಸಲೀಂ ಸರ್ ಅನ್ನ ಕೇಳ್ಕೊಳ್ತೀನಿ. ಯಾಕೆ ಗೊತ್ತಾ? ನಿಮ್ಮೇಲೆ ನನಗೆ ವಿಶ್ವಾಸ ಇದೆ. ಯಾಕಂದ್ರೆ ಮೈಸೂರು ಕಮಿಷನರ್ ಆಗಿದ್ದವರು. ಯಾಕಂದ್ರೆ ನಿಮ್ಮ ಹತ್ರ ಪ್ರೂವನ್ ಟ್ರ್ಯಾಕ್ ರೆಕಾರ್ಡ್ ಇದೆ. ಅದೇ ರೀತಿನಲ್ಲಿ ಈಗಿರುವಂತಹ ಸನ್ಮಾನ್ಯ ಗೃಹ ಸಚಿವರು ಇದಾರಲ್ಲ, ಅವ್ರ ಹತ್ರ ನಾನು ಕೇಳ್ಕೊಳಕ್ ಹೋಗಲ್ಲ. ಯಾಕೆಂತಂದ್ರೆ ಬೆಳಗ್ಗೆ ಎದ್ದಾದ ಕೂಡಲೇ RSS ಅದು ಇದು ಅಂತ ತಲಾರಟೆ ಮಾತು ಬಿಟ್ರೆ ಆ ವೈಯಿಂಗ್ ಇನ್ನೇನು ಗೊತ್ತಿಲ್ಲ. ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರಿಗೆ RSS ದಿನ ಅವಿವು ಇಂತ ಮಾತಾಡೋಂಥದ್ದು, ತಲಾರಟೆ ಮಾತಾಡೋದು, ಕೊಂಕ ಮಾತಾಡೋಂಥದ್ದು, ಟ್ವಿಟರ್ ಅಲ್ಲಿ ಹೋಗಿ ಕುತ್ಕೊಂಡು ಉದ್ದುದ್ದ ಬರೆಯುವಂತದ್ದು, ಇನ್ ಯಾವ್ದೋ ಹೋಗ್ಬಿಟ್ಟು ಹಣಗಿಡುವಂತ ಕುಂಕುಮ ಕೇಸರ್ ಅಂತ ಹೇಳ್ಬಿಟ್ಟು ದಾರಿ ತಪ್ಸಕ್ ಬರುವಂತದ್ದು, ಈ ತರ ಪೆದ್ದು ಮಾತಾಡೋದ್ ಬಿಟ್ರೆ ಅವ್ರಿಗೆ ಇನ್ನೇನು ಬರಲ್ಲ. 1 ತಿಂಗಳಾಯ್ತು ಈ ಸರ್ಕಾರ ಬಂದಾದ ನಂತರ ಒಬ್ಬ ಗೃಹ ಸಚಿವರಾಗಿದ್ದರು ಇಲ್ಲೇ ಗುಂಡು ಹಾರಿಸುವಂತ ಪ್ರಕರಣ ಆಗುತ್ತೆ.
ಈ ತರ ರೋಡ್ ರೇಜ್ ಪ್ರಕರಣ ಆಗಿದೆ. ಕಾನೂನು ಸುವ್ಯವಸ್ಥೆ ಬಗ್ಗೆ ಒಂದು ದಿನನೂ ಮಾತಾಡ್ಲಿಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ತಲಾಟೆ ಮಾತ್ರ ಆಡ್ತಾರೆ. ಹಾಗಾಗಿ ಆ ವ್ಯಕ್ತಿಯಿಂದ ನಾವು ಏನು ನಿರೀಕ್ಷೆ ಮಾಡಕ್ಕಾಗಲ್ಲ. ಒಂಥರ ಏನಂತಂದ್ರೆ, ಈ ಹಿಂದೆನೂ ಕೂಡ ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದಾಗ್ಲೂ ಕೂಡ ಒಂದಷ್ಟು ಕೂಗುಮಾರಿಗಳಿದ್ರು. ಆ ಕೂಗುಮಾರಿಲಿ ಈ ಪ್ರಿಯಾಂಕರ್ಗೆ ಒಬ್ರು, ಇನ್ನೊಬ್ಬ ಕೂಗುಮಾರಿ ಇದ್ರು ಸಂತೋಷ್ ಲಾಡ್ ಅಂತ. ಅವ್ರಿಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ, ಏನೋ ವಾಪಸ್ ಕೊಟ್ರೆ ಮತ್ತೆ ಕೂಗುಮಾರಿ ಆಗ್ತಾರೆ. ಒಬ್ಬ ಶಾಸಕ ಇದ್ದಾನೆ, ಅವನು ಕೂಗುಮಾರಿ. ಈ ಕೂಗುಮಾರಿಗಳಿಂದ ಏನು ಆಡಳಿತ ವ್ಯವಸ್ಥೆ ಸರಿಯಾಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಮಾನ್ಯ ಡಿಜಿ ಸಲೀಂ ಸರ್ ಹತ್ರ ಕೇಳ್ಕೊಳ್ತೀನಿ, ಸರ್ ತಕ್ಷಣಕ್ಕೆ ಇದ್ರ ಮೇಲೆ ಆಕ್ಷನ್ ಆಗ್ಬೇಕು ಸರ್. ಈ ಒಂದು ಮದ್ದೂರಿನಲ್ಲಿ ನಡೆದಿರುವಂತಹ ಘಟನೆ ಇಡೀ ಕರ್ನಾಟಕಕ್ಕೆ ಯಾರೇ ಇನ್ನು ಮುಂದೆ ಈ ರೀತಿ ಪ್ರಕರಣ ಸಂಭವಿಸೋದಕ್ಕೆ ಅಥವಾ ಯಾರೇ ಹೋಗಿ ಹೊಡೆಯೋರಿಗೆ ಒಂದು ಎಚ್ಚರಿಕೆ ಗಂಟೆ ಆಗ್ಬೇಕು. ಯಾರೇ ಹೋಗಿ ಎಂತದೇ ಘಟನೆಗಳಾಗಿದ್ರು ಕೂಡ ಹೋಗಿ ಹೊಡೆದ್ರೆ ಅವ್ರ ಮೇಲೆ ಅಟೆಂಪ್ಟ್ ಮರ್ಡರ್ ಕೇಸ್ ಹಾಕುವಂತಹ ಮೇಲ್ಪಂಕ್ತಿಯನ್ನು ನೀವು ಹಾಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಸಾಗರ್ ಕುಮಾರ್ ಅವರ ಪ್ರಕರಣದಲ್ಲೂ ಕೂಡ ನಮ್ಮ ಮಂಡ್ಯ SP ಶೋಭಾರಾಣಿ ಅವರಿಗೆ ನಾನು ಸ್ಪಷ್ಟವಾಗಿ ಮತ್ತೊಮ್ಮೆ ಹೇಳ್ತೀನಿ, ಮೇಡಮ್ 307 ಹಾಕ್ಲೇಬೇಕು. ಬಂದು ಕಾಮಾಕ್ಷಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ ಸಾಗರ್ ಕುಮಾರ್. ಅವ್ರ ತಲೆನ ನೋಡಿ, ಇವತ್ತು ಕೂಡ ಫ್ರೆಶ್ ವೂಂಡ್ಸ್ ತರ ಅದೇ ತರ ಇದೆ, ಡೀಪ್ ಆಗಿ ಒಳಗಡೆ ಪೆನೆಟ್ರೇಟ್ ಆಗಿದೆ, ರಾಡ್ ಅಲ್ಲಿ ಹೊಡೆದಿರುವಂತದ್ದು. ಅದನ್ನ ನೋಡಿ ಆದ್ರೂ ಕೂಡ ವಾಪಸ್ ನೀವು ಅಡಿಷನಲ್ FIR ಅನ್ನ ಹಾಕಬೇಕು. ಇಲ್ಲ ಅಂತಂದ್ರೆ, ನೀವು ಹಾಕ್ಲಿಲ್ಲ ಅಂತಂದ್ರೆ ನಾನು ಇಲ್ಲೇನೆ IG ಅವ್ರು ಇದ್ದಾರೆ, IG ಅವ್ರನ್ನ ಭೇಟಿಯಾಗಿ ನಿಮ್ಮ ಮಂಡ್ಯ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನ ನಿಷ್ಕ್ರಿಯತೆಯ ವಿರುದ್ಧವಾಗಿ ನಾನು ಅವ್ರಿಗೆ ಕಂಪ್ಲೇಂಟ್ ಮಾಡಬೇಕಾಗುತ್ತೆ, ಇಲ್ಲ DG ಅವ್ರ ಹತ್ರ ಹೋಗ್ಬೇಕಾಗುತ್ತೆ. ತಕ್ಷಣಕ್ಕೆ ನೀವು ಆಕ್ಷನ್ ಇನಿಷಿಯೇಟ್ ಮಾಡಬೇಕು.